ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ್ರಲ್ಲ, ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಮೆಂಬರ್ಶಿಪ್ ಬಗ್ಗೆ. ಮೆಂಬರ್ಶಿಪ್ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಅಂದರೆ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು ಅಥವಾ ಚಾನಲ್ಗಳು ಇಲ್ಲದೆ ಇರೋರು ಕೂಡ ಈಗ ನಾನೊಂದು ಫೋಟೋ ಹಾಕ್ತೀನಿ ನೋಡಿ, ನನ್ನ ಚಾನಲ್ದೇನೆ. ನನ್ನ ಚಾನಲಲ್ಲಿ ನಿಮ್ಗೊಂದು ಜಾಯಿನ್ ಬಟನ್ ಕಾಣಿಸ್ತಾ ಇದೆಯಾ? ಆ ಜಾಯಿನ್ ಬಟನ್ ಬರಬೇಕು ಅಂತಂದರೆ ನಮಗೆ ಮಾನಿಟೈಸೇಷನ್ ಆಗಬೇಕು. ಮಾನಿಟೈಸೇಷನ್ ಆದಮೇಲೆ ನಮಗೆ ಮೆಂಬರ್ಸ್ ಅನ್ನೋ ಆಪ್ಷನ್ ಓಪನ್ ಆಗುತ್ತೆ. ಆ ಮೆಂಬರ್ಸನ್ನು ನಾವು ಎನೇಬಲ್ ಮಾಡಿಕೊಂಡಾಗ, ಮೆಂಬರ್ಶಿಪ್ನ ಎನೇಬಲ್ ಮಾಡಿಕೊಂಡಾಗ ನಮಗೆ ಈ ಜಾಯಿನ್ ಬಟನ್ ಅನ್ನೋದು ಬರುತ್ತೆ. ಈ ಜಾಯಿನ್ ಬಟನ್ ಅಲ್ಲಿ ನಾವು ಒಂದು ಅಮೌಂಟ್ನ ಸೆಟ್ ಮಾಡಿ ಇಟ್ಟಿರ್ತೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಾಗ ಮೆಂಬರ್ಶಿಪ್ ತಗೊಬೇಕು ಅಂತಿದ್ರೆ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿರೋ ಅಮೌಂಟ್ನ ಕೊಟ್ಟು ನಾವು ಮೆಂಬರ್ಶಿಪ್ನ ಪರ್ಚೇಸ್ ಮಾಡ್ಕೊಬೋದು. ಈ ಥರ ಇದು ಮೆಂಬರ್ಶಿಪ್ ಅಂದರೆ ಈ ಥರ ಇರುತ್ತೆ. ಆದರೆ ಇವಾಗ ಈ ಮೆಂಬರ್ಶಿಪ್ಪಲ್ಲಿ ಅಪ್ಡೇಟ್ ಏನು ಬರ್ತಾ ಇದೆ ಅಂತಂದರೆ, ಇಷ್ಟಕ್ಕೆ ಮುಂಚೆ ನಾವೇನಾದರೂ ಒಂದು ಅಮೌಂಟ್ನ ಸೆಟ್ ಮಾಡಿ ಇಟ್ಟಿರ್ತೀವಿ ಅಂತಂದರೆ ಆ ಅಮೌಂಟ್ನ ನಮಗೆ ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರಲಿಲ್ಲ. ಅದು ಬೇಡ, ನಮಗೆ ಏನಾದ್ರು ಸ್ವಲ್ಪ ಜಾಸ್ತಿ ಅಮೌಂಟ್ನ ಹಾಕಬೇಕಿತ್ತು ಅಂತ ಅನ್ನಿಸ್ದಾಗ ನಾವು ಆ ಆಪ್ಷನ್ನ, ಅದು ಏನಿರುತ್ತೆ ಲೆವೆಲ್ನ, ಅದನ್ನು ನಾವು ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಇನ್ನೊಂದು ಲೆವೆಲ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಆದರೆ ಇವಾಗ ಹಾಗಿಲ್ಲ. ಇನ್ನು ಮುಂದೆ ಆ ಥರ ಏನಾದರೂ ನಮಗೆ ಅಮೌಂಟನ್ನು ಚೇಂಜ್ ಮಾಡ್ಕೊಬೇಕು, ಸ್ವಲ್ಪ ಜಾಸ್ತಿ ಅಮೌಂಟ್ ಇಡಬೇಕಾಗಿತ್ತು ಅಂತ ಅನ್ನಿಸ್ದಾಗ ನಾವು ಅದನ್ನು ಚೇಂಜ್ ಮಾಡ್ಕೊಬೋದು. ಹೇಗೆ ಅಂತಂದರೆ ಎಡಿಟ್ ಆಪ್ಷನ್ ಬರ್ತಾ ಇದೆ ನಮಗೆ ಅಲ್ಲೇನೇ. ಇವಾಗ ಕಾಣಿಸ್ತಾ ಇರುತ್ತೆ ನೋಡಿ ನಿಮಗೆ ಪಕ್ಕದಲ್ಲಿ ಪೆನ್ಸಿಲ್ ಅನ್ನೋ ಸಿಂಬಲ್ಲು. ಇವಾಗ ಪೆನ್ಸಿಲ್ ಅನ್ನೋ ಸಿಂಬಲ್ಲು ನಮಗೆ ಓಪನ್ ಆಗಲ್ಲ, ಅದನ್ನು ಕ್ಲಿಕ್ ಮಾಡಿದ್ರು ಅಲ್ಲಿ ಎಡಿಟ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಇನ್ನು ಮುಂದೆ ಅದನ್ನು ಅಲ್ಲೇ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ನು ನಮಗೆ ಬರ್ತಾ ಇದೆ. ಆ ಅಪ್ಡೇಟು ನಮಗೆ ಯೂಟ್ಯೂಬ್ ಕೊಡ್ತಾ ಇದೆ. ಈ ಅಪ್ಡೇಟ್ ಯಾವಾಗ ಬರ್ತಾ ಇದೆ ಅಂತಂದರೆ ಇದೇ ಜೂನ್ 15 ಅಷ್ಟರಲ್ಲಿ ನಮಗೆ ಆ ಅಪ್ಡೇಟ್ ಆಗ್ತಾ ಇದೆ. ಆಟೋಮೆಟಿಕ್ ಆಗುತ್ತೆ, ನಿಮಗೆ ಮೆಸೇಜ್ ಕೂಡ ಬರುತ್ತೆ ಅಪ್ಡೇಟ್ ಆದಮೇಲೆ. ಅಷ್ಟಕ್ಕೆ ಮುಂಚೆ ಯಾರಾದರೂ ಚೇಂಜ್ ಮಾಡ್ಕೊಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು, ನಮಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇಡಬೇಕಾಗಿತ್ತು ಅಂತ ಏನಾದರೂ ಅನಿಸಿದ್ರೆ ನೀವು ಆವಾಗಲೇ ಹೇಳ್ದಂಗೆ ಆ ಲೆವೆಲ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ನೀವು ಅದನ್ನು ಸೆಟ್ ಮಾಡ್ಕೊಬೋದು. ಇನ್ನೊಂದು ತಿಂಗಳು ವೆಯ್ಟ್ ಮಾಡಿದ್ರಿ ಅಂತಂದರೆ ಹೊಸ ಅಪ್ಡೇಟೇ ಬರ್ತಾ ಇರೋದ್ರಿಂದ ನೀವು ಅಲ್ಲೇ ಎಡಿಟ್ ಮಾಡಿ ಮಾಡ್ಕೊಬೋದು. ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ. ಯಾಕೆ ಅಂತಂದರೆ ಈಗ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ನಾವು ಒಂದು ಕಮ್ಮಿ ಅಮೌಂಟ್ನ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ. ಅದಾದಮೇಲೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ. ಈಗ ನನಗೂ ಕೂಡ ಅನ್ನಿಸ್ತು, ಆದರೆ ನನಗೆ ಆವಾಗ ಚೇಂಜ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಡಿಲೀಟ್ ಮಾಡಿದ್ವಿ ಅಂತಂದರೆ ಅದನ್ನೇನಾದರೂ ಇಷ್ಟಕ್ಕೆ ಮುಂಚೆ ನಮ್ಗೆ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಅಲ್ಲ, ಅವ್ರದ್ದೆಲ್ಲನೂ ಅಮೌಂಟ್ ಲೆಸ್ ಆಗಿಬಿಡ್ತಾ ಇತ್ತು. ಆ ಥರ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವಾಗ ನಾವು ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಬರ್ತಾ ಇರೋದ್ರಿಂದ ಈಗ ಫಸ್ಟೆಲ್ಲ ಯಾರು ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಅವ್ರನ್ನೇನೂ ಡಿಸ್ಟರ್ಬ್ ಮಾಡದೆ ಅವ್ರದ್ದೆಲ್ಲ ಹಾಗೆ ಇರುತ್ತೆ ಅಮೌಂಟು. ಹೊಸದಾಗಿ ನಮ್ಗೆ ಯಾರಾದರೂ ಮೆಂಬರ್ಶಿಪ್ನ ಪರ್ಚೇಸ್ ಮಾಡ್ತಾರೆ ಅಂತಂದಾಗ ಅವ್ರದ್ದು ಮಾತ್ರ ಸಪ್ರೇಟಾಗಿ ಅಮೌಂಟ್ ಬರುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಅಲ್ಲಿ ಡಿಫ್ರೆಂಟ್ ಆಗಲ್ಲ. ಈ ಒಂದು ಆಪ್ಷನ್ನು, ಈ ಒಂದು ಅಪ್ಡೇಟು ತುಂಬ ಒಳ್ಳೆಯದೇ ಅಂತಲೇ ಹೇಳ್ಬೋದು ಈ ಥರ ಬರೋದ್ರಿಂದ. ಯಾಕಂದರೆ ನಾವು ಅಲ್ಲೇ ಎಡಿಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ. ಆದರೆ ಇದರಲ್ಲಿ ಒಂದು ಟ್ವಿಸ್ಟು ಅಂತಂದರೆ, ಈಗ ಮೆಂಬರ್ಶಿಪ್ ಏನೋ ಆ ಥರ ನಮಗೆ ಎಡಿಟ್ ಆಪ್ಷನ್ ಬಂದಿದೆ ಅಂತ ಅಂದ್ಬಿಟ್ಟು ನಾವು ಯಾವಾಗಂದರೆ ಆವಾಗ ಇಷ್ಟ ಬಂದಂಗೆಲ್ಲ ಅಮೌಂಟ್ನ ಚೇಂಜ್ ಮಾಡೋಂಗಿಲ್ಲ. ಅದು ನಮಗೆ ವರ್ಷಕ್ಕೆ ಒಂದೇ ಸಲ ಅಮೌಂಟ್ನ ಚೇಂಜ್ ಮಾಡಬೇಕು. ಯಾವಾಗಂದರೆ ಅವಾಗ ನಾವು ಅಮೌಂಟ್ಗಳನ್ನ ಹಂಗೆ ಚೇಂಜ್ ಮಾಡಬಾರ್ದು, ಓಕೆನಾ? ಇನ್ನು ಇದನ್ನು ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ಬೆನಿಫಿಟ್ ಏನಿದೆ ನಮಗೆ ಅಂತಂದರೆ, ನಾವು ಮಾಡೋ ವೀಡಿಯೋಗಳಲ್ಲಿ ಫಸ್ಟ್ ನೋಟಿಫಿಕೇಷನ್ ಮೆಂಬರ್ಸ್ಗೆ ಹೋಗುತ್ತೆ. ಮೆಂಬರ್ಸ್ಗೋಸ್ಕರ ನಾವು ವೀಡಿಯೋಗಳನ್ನ ಮಾಡ್ಬೋದು, ಮೆಂಬರ್ಸ್ಗೋಸ್ಕರ ನಾವು ಲೈವ್ಗಳನ್ನ ಮಾಡ್ಬೋದು. ನಾವೇನು ಪರ್ಕಲ್ಲಿ ನಾವು ಅವರಿಗೆ ಪರ್ಕ್ಸ್ ಅಂತ ಇರುತ್ತೆ ನೋಡಿ, ಅದರಲ್ಲಿ ನಾವು ಅವ್ರಿಗೆ ಏನು ಬೆನಿಫಿಟ್ ಕೊಟ್ಟಿದ್ದೀವಿ ಆ ಬೆನಿಫಿಟ್ಟು ಮೆಂಬರ್ಶಿಪ್ ತಗೊಳ್ಳೋರಿಗೆ ಸಿಗುತ್ತೆ. ಈ ಥರ ಇರುತ್ತೆ ಮೆಂಬರ್ಶಿಪ್ಪಲ್ಲಿ. ಯಾರಿಗಾದರೂ ಮೆಂಬರ್ಶಿಪ್ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರು ಪರ್ಚೇಸ್ ಮಾಡ್ತಾರೆ. ಆ ಅಮೌಂಟು ಏನಾದರೂ ಕಮ್ಮಿ ಇತ್ತು ಅಂತಂದಾಗ, ಏನಾದರೂ ಗೊತ್ತಿಲ್ಲದೆ ನಾವು ಕಮ್ಮಿ ಅಮೌಂಟ್ನ ಸೆಟ್ ಮಾಡಿದ್ದೀವಿ ಅಂತಂದಾಗ ಇನ್ನು ಮುಂದೆ ಅದನ್ನು ನಾವು ಎಡಿಟ್ ಮಾಡಿ ಜಾಸ್ತಿ ಅಮೌಂಟ್ ಕೂಡ ಸೆಟ್ ಮಾಡ್ಕೊಬೋದು. ಇನ್ನು ನನಗೆ ಯಾರಾದರೂ ಮೆಂಬರ್ಶಿಪ್ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ಮೆಂಬರ್ಶಿಪ್ನ ತಗೊಳ್ಳಿ. ಯಾಕೆ ಅಂತಂದರೆ ನಾನು ಕೂಡ ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಹತ್ತಿರದಲ್ಲಿ ಇದ್ದೀನಿ, ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇನೆ. ನೀವು ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನನಗದು ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಮೆಂಬರ್ಸ್ಗೋಸ್ಕರ ನಾನು ವೀಡಿಯೋಸ್ಗಳನ್ನ ಮಾಡ್ಬೋದು. ಅಂದರೆ ನಾನು ಮಾಡೋ ವೀಡಿಯೋಗಳು ಫಸ್ಟು ಮೆಂಬರ್ಸ್ ನೋಡ್ತಾರೆ, ಆಮೇಲೆ ಪಬ್ಲಿಕ್ಗೆ ಹೋಗುತ್ತೆ. ಈ ಥರ ಇರುತ್ತೆ. ಇನ್ನು ಏನಾದರೂ ನೀವು ಚೇಂಜಸ್ ಮಾಡ್ತಾ ಇದ್ದೀನಿ ಅಂತ ಏನಾದರೂ ಇತ್ತು ಅಂತಂದರೆ ಪ್ಲೀಸ್ ಫಸ್ಟೇನೇ ನೀವು ಯಾರು ಮುಂಚೆ ಮೆಂಬರ್ಶಿಪ್ ತೊಗೊಂಡಿರ್ತಾರೆ ಅಲ್ಲ ಅವರಿಗೆ ಇನ್ಫಾರ್ಮ್ ಮಾಡಿ. ಅವ್ರಿಗೇನು ಹೇಳ್ದಿರ ಮಾತ್ರ ನೀವು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದಾಗ ನಾವು ಟ್ರಸ್ಟನ್ನು ಕಳ್ಕೊತೀವಿ ಮೆಂಬರ್ಸ್ ಹತ್ರ. ಯಾಕೆಂದರೆ ಕೇಳದೆ ನಮಗೇನು ಹೇಳ್ದೆ ಅವರು ಅಮೌಂಟ್ನ ಚೇಂಜ್ ಮಾಡಿದ್ದಾರೆ ಅಂತ ಅವರು ಬೇಜಾರು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವೇನಾದರೂ ಚೇಂಜಸ್ ಮಾಡ್ತಿದ್ದೀವಿ ಅಂತ ಅಂದಾಗ ಫಸ್ಟ್ ನಾವು ಮೆಂಬರ್ಸ್ಗೆ ಹೇಳಬೇಕು. ಯಾಕೆಂದರೆ ಅವರು ನಮಗೆ ದುಡ್ಡು ಕೊಟ್ಟು ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಅಂದಾಗ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ? ಅದಕ್ಕೇನೆ ಫಸ್ಟೇ ನಾವು ಅವ್ರಿಗೆ ಅಪ್ಡೇಟ್ ಅಂದರೆ ಇನ್ಫಾರ್ಮ್ ಮಾಡಿಬಿಟ್ಟು ಈ ಥರ ನಾವು ಚೇಂಜಸ್ ಮಾಡ್ತಾ ಇದ್ದೀವಿ, ಇದರಿಂದ ನಿಮ್ಮ ಅಮೌಂಟ್ಗೇನು
ಪ್ರಾಬ್ಲಮ್ ಆಗಲ್ಲ, ನಿಮಗೇನು ಡಿಸ್ಟರ್ಬ್ ಆಗ್ತಾ ಇಲ್ಲ. ನೆಕ್ಸ್ಟ್ ಬರೋರು ಅದನ್ನು ಅಮೌಂಟನ್ನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಚೇಂಜಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಚೇಂಜಸ್ನ ಮಾಡ್ಕೊಳ್ಳಿ, ಓಕೆನಾ. ಇನ್ನು ನಾನು ಯಾವುದೇ ಚೇಂಜಸ್ಸು ಮಾಡಲ್ಲ, ನಂದು ಅಮೌಂಟ್ ಏನಿರುತ್ತೆ, ನಾನು ಏನು ಸೆಟ್ ಮಾಡಿದ್ದೀನಿ ಅದೇ ಇರುತ್ತೆ. ಯಾರಿಗಾದರೂ ಮೆಂಬರ್ಶಿಪ್ ತಗೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದರೆ ಪ್ಲೀಸ್ ತಗೋಬೋದು, ಓಕೆನಾ. ಇದು ಯೂಟ್ಯೂಬಿಂದ ಬರ್ತಾ ಇರೋ ಅಪ್ಡೇಟು. ಈ ಅಪ್ಡೇಟು ನಮಗೆ ಜೂನ್ 15 ಅಷ್ಟರಲ್ಲಿ ಬರ್ತಾ ಇದೆ. ಒಳ್ಳೆಯದೇನೆ, ಯಾರಿಗೆಲ್ಲ ಯೂಸ್ಫುಲ್ ಇದೆ ಯೂಸ್ ಮಾಡ್ಕೊಳ್ಳಿ ಅಪ್ಡೇಟ್ನ, ಓಕೆನಾ. ನನಗೇನು ಅವಶ್ಯಕತೆ ಇಲ್ಲ, ನಾನು ಚೇಂಜಸ್ ಏನು ಮಾಡಲ್ಲ, ಅದು ಹೆಂಗಿರುತ್ತೆ ಹಂಗೆ ಇರಲಿ, ನಾನೇನು ಚೇಂಜಸ್ ಮಾಡಲ್ಲ. ಚೇಂಜಸ್ ಬೇಕಿರೋರು ಮಾಡ್ಕೊಬೋದು. ಇದು ಇವತ್ತಿನ ವಿಷಯ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೆಂಗೆ ಅನ್ನಿಸ್ತು ಈ ಅಪ್ಡೇಟು, ನಿಮಗೆ ಓಕೆನಾ ಹೆಂಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ, ಆಯಿತಾ. ಜೊತೆಯಲ್ಲಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೂ ಕೂಡ. ಇದೇ ಥರ ಅಪ್ಡೇಟ್ಗಳು ಇನ್ನೂ ಬರ್ತಾನೆ ಇರುತ್ತೆ. ಬಂದಿದ್ದೆಲ್ಲ ಅಪ್ಡೇಟ್ಗಳನ್ನು ನಿಮಗೆ ನಾನು ಇಮಿಡಿಯೇಟಾಗಿ ನಿಮಗೆ ಹೇಳ್ತಾನೆ ಇರ್ತೀನಿ. ನಾನು ಅಪ್ಡೇಟ್ ನಿಮಗೆ ಕೊಡ್ತಾನೆ ಇರ್ತೀನಿ. ಇನ್ನು ಇವತ್ತಿನ ವಿಷಯ ಇಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.